ಚೀಚಂ ಮತ್ತು ಕಿಬ್ಬರ್ ನಡುವೆ ಈ ಬ್ರಿಡ್ಜ್ ಅನ್ನ ಕಟ್ಟಿರೋದ್ರಿಂದ ಇದಕ್ಕೆ ಸಮುದ್ರ ಮಟ್ಟದಿಂದ 4136 ಮೀಟರ್ ಎತ್ತರದಾಗಿರೋದ ಏಷ್ಯಾದ ಅತಿ ಎತ್ತರದ ಸೇತುವೆ ಈ ಕಮರಿ ಅಥವಾ ಆಳ ಐತಲ್ರಿ 1000 ಫೀಟ್ ಡೆಪ್ತ್ ಐತಂತ. ಈ ಕಮರಿಗೆ ಒಂದು ಹೆಸರು ಐತಿ, ಸಾಂಬಾ ಲಾಂಬಾ ನಲ್ಲ ಅಂತ. ಈ ಸೇತುವೆಯನ್ನ ಕಟ್ಟಕ್ರಿ ಸುಮಾರು 12ರಿಂದ 15 ವರ್ಷ ಟೈಮ್ ತಗೊಂಡಾರ. 2017ರಾಗ ಇದನ್ನ ಸಾರ್ವಜನಿಕರ ಬಳಕೆಗೆ ಬಿಟ್ಟಿದ್ರು. 2025 ವೇಳೆಗೆ ಟಾರ್ ಕೇಳಾಕತ್ತಿತ್ತು. ನಾವೀಗ ಕಿಬ್ಬರಿಂದ ಕೀ ಮಾನೆಸ್ಟ್ರಿಗೆ ಬಂದಿದೀವಿ. ಬೆಳಗ್ಗೆ ಕಿಬ್ಬರ್ನ್ಯಾಗ ತಿಂಡಿ ತಿನ್ಕೊಂಡು ನಾವು ಪ್ರಯಾಣನ ಸ್ಟಾರ್ಟ್ ಮಾಡಿದೀವ್ರಿ. ದಾರ್ಯಾಗ ಐಸ್ ಏನ್ ಬಿದ್ದಿತ್ತಲ್ರಿ, ಅದು ಒಳ್ಳೆ ಗ್ಲಾಸ್ ಆದಂಗ ಆಗಿತ್ರಿ. ಅದ್ರ ಮೇಲೆ ಕಾಲಿಟ್ರ ಸ್ಲಿಪ್ ಹಾಕಿದ್ವು ಕಾಲು. ನಮ್ಮ ಗಾಡಿ ಕೂಡ ಐಸ್ನ್ಯಾಗ ಸಿಕ್ಕಾಕೊಂಡಿತ್ರಿ. ಐಸ್ನ್ಯಾಗ ಸಿಕ್ಕಾಕೊಂಡಿತ್ತು ಅಂತ ಅಂದ್ರಲ್ಲ, ಈ ಅದ ಗ್ಲಾಸ್ನ್ಯಾಗ ಆಗಿರ್ತೈತಲ್ರಿ ಐಸು, ಅದ್ರ ಮೇಲೆ ಟೈರ್ ಸರಿಯಾಗಿ ಮೂವ್ ಆಗಂಗಿಲ್ಲ, ಸ್ಲಿಪ್ ಆಗ್ತಿರ್ತೈತಿ. ಹಂಗ ನಮ್ಮ ಗಾಡಿಗೂ ಆಗಿತ್ತು, ಟೈರ್ ಸ್ಲಿಪ್ ಆಗ್ತಿತ್ತು. ಹಂಗೂ ಹಿಂಗು ಮಾಡಿ ಅದಕ್ಕೆ ಮಣ್ಣು ಸಣ್ಣ ಸಣ್ಣ ಕಲ್ಲುಗಳನ್ನೆಲ್ಲ ಹಾಕಿ ಗಾಡಿನ ಮೂವ್ ಮಾಡಿ ಹೊರಗಡೆ ತಂದಿದ್ದಾತು. ಆಮೇಲೆ ನಮ್ ಪ್ರಯಾಣ ಮುಂದುವರೆದಿದ್ದು ನಾವು ಕೀ ಮಾನೆಸ್ಟ್ರಿ ಕಡೆಗೆ. ಕೀ ಮಾನೆಸ್ಟ್ರಿ ಏನೈತಲ್ರಿ, ಕಿಬ್ಬರಿಂದ ಒಂದು 5ರಿಂದ 6 ಕಿಲೋಮೀಟರ್ ಆಕೈತಿ ಅಷ್ಟ. ಸುಮಾರು ಅರ್ಧ ಗಂಟೆ ಜರ್ನಿ ನಮ್ಮದು. ಅಲ್ಲಿ ಕಾಣಸಾಕತೈತಲ್ರಿ, ಅದ ಕೀ ಮಾನೆಸ್ಟ್ರಿ. ಇಷ್ಟೆಲ್ಲ ಪ್ರೊಟೆಕ್ಷನ್ ಬೇಕೇ ಬೇಕು. ಇಲ್ಲಿ ಹೆವಿ ಸ್ನೋಫಾಲ್ ಆಗೋ ಚಾನ್ಸಸ್ ಇರ್ತದೆ. ಇವತ್ತು ಫುಲ್ ಐಸ್ ಎಲ್ಲ ಸ್ಲಿಪ್ಪರಿ ಐತ್ರಿ. ಹಿಂಗಾಗಿ ಸ್ವಲ್ಪ ನೋಡ್ಕೊಂಡು ನಡಿಬೇಕು. ದಾರಿ ನೋಡ್ರಿ ಹೆಂಗೈತಿ ಇಲ್ಲಿ. ಈ ಕೀ ಮಾನೆಸ್ಟ್ರಿ ಒಳಗ್ರಿ ಈಗ ಸುಮಾರು 200 ಮಾಂಕ್ಗಳು ವಾಸ ಮಾಡ್ತಾರಂತ. ಈ ಇಡೀ ಸ್ಪಿಟಿ ಕಣಿವೆ ಒಳಗಡೆನೆ ಅತಿ ದೊಡ್ಡ ಮಾನೆಸ್ಟ್ರಿ ಅಂತಂದ್ರ ಇದು ಕೀ ಮಾನೆಸ್ಟ್ರಿ. 958ರಿಂದ 1055ರಲ್ಲಿ ಬದುಕಿದ್ದಂತಹ ಒಬ್ಬ ಬುದ್ಧ ಸನ್ಯಾಸಿ ಮಾಂಕ್ ಈ ಮಾನೆಸ್ಟ್ರಿ ಒಳಗಡೆ ಪುನರ್ಜನ್ಮವನ್ನ ಪಡಿತಾರ ಅನ್ನೋದೊಂದು ನಂಬಿಕೆ. 15ನೇ ಶತಮಾನದ ಕಾಲಕ್ಕೂ ಈ ಬೌದ್ಧ ಮಠ ಅಥವಾ ಮಾನೆಸ್ಟ್ರಿ ಏನೈತ್ರಿ, ಅದರ ಲಿಂಕ್ ಐತಿ, ಅಂದ್ರ ಕನೆಕ್ಟಿವಿಟಿ ಐತಿ. ಲೋಚನ್ ತುಲ್ಕಸ್ ಅಂತ ಒಂದು ವಂಶ ರೀ ಅದು. ಆ ವಂಶದ ಮೂಲ ಸ್ಥಾನ ಈ ಕೀ ಮಾನೆಸ್ಟ್ರಿ ಆಗಿತ್ತು ಅಂತ ನಂಬಿಕೆ. ಆದ್ರ ಈ ಕೀ ಮಾನೆಸ್ಟ್ರಿ ಅಥವಾ ಬೌದ್ಧ ಮಠವನ್ನ ಸ್ಥಾಪನೆ ಮಾಡಿದ್ದು ಮಾತ್ರ 15ನೇ ಶತಮಾನದಾಗ ಶೆರಾಫ್ ಜಾಂಗ್ ಫೋ ಅಂತ ಒಬ್ಬ ವ್ಯಕ್ತಿ ಅದನ್ನ ಸ್ಥಾಪನೆ ಮಾಡಿದ್ದು. 17ನೇ ಶತಮಾನದಾಗ್ರಿ 5ನೇ ದಲೈ ಲಾಮಾ ಅವರ ಕಾಲ ಇತ್ತು. ಅವಾಗ ಈ ಮಂಗೋಲಿಯನ್ ಸೈನಿಕರು ಈ ಬೌದ್ಧ ಮಠ ಅಥವಾ ಮಾನೆಸ್ಟ್ರಿ ಮೇಲೆ ಆಕ್ರಮಣ ಮಾಡ್ತಾರ. ಮತ್ತು ಆಕ್ರಮಣ ಮಾಡಿ ಟಿಬೇಟಿಯನ್ನ ಬೌದ್ಧಿಸಂಗೆ ಸಂಬಂಧಪಟ್ಟಂತಹ ಗೆಲುಗ್ಪಾ ಶಾಲೆಗೆ ಇದನ್ನ ಸೇರಿಸ್ಕೋತಾರ. 1820ರಾಗ್ರಿ ಏನು ಕುಲು ಮತ್ತ ಲಡಾಖ್ ನಡುವೆ ಒಂದು ಘರ್ಷಣೆ ನಡೀತಿತ್ತು. ಫುಲ್ ಔಟ್. ನಮಸ್ಕಾರ ಕರ್ನಾಟಕದವರು, ಸಿಕ್ಕತ್ ಸಂಚಾರ ರವಿಕುಮಾರ್ ಅವರು ನಮಸ್ಕಾರ. ಜೈಶಂಕರ್. ಆಗ ಟಿಬೇಟಿಯನ್ ಗೆಲುಗ್ಪಾ ಬೌದ್ಧಿಸಂ ಏನ್ ಸೇರ್ಕೊಂಡಿತ್ತಲ್ಲ ಈ ಮಠ, ಆವಾಗ ಅವರು ಬಿಡ್ತಾರ, ಈ ಮಠನ ರಿಲೀಸ್ ಮಾಡ್ತಾರ. 1841ರಾಗ್ರಿ ಡೋಗ್ರಾ ಸೈನಿಕರು ಈ ಮಠವನ್ನ ತಮ್ಮ ವಶಕ್ಕೆ ಪಡ್ಕೋತಾರ. ಆ ಸಂದರ್ಭದಲ್ಲಿ ಈ ಸಿಖ್ ಸೈನ್ಯ ಈ ಮಠವನ್ನ ಧ್ವಂಸ ಮಾಡಿ ಹಾಕ್ಬಿಡ್ತಾರ. ಅದಾದ ನಂತರ ಒಮ್ಮೆ ಇದಕ್ಕ ಬೆಂಕಿ ಹತ್ಕೋತೈತಿ ಮಠಕ್ಕ. ಅಗ್ನಿ ಅವಘಡಕ್ಕೂ ಇದು ಈಡಾಗಿ ನಾಶ ಆಗಿತ್ತು. ಒಳಗಡೆ ಹೋಗ್ತಿದ್ದೀವಿ, ಕತ್ಲು ಮಾನೆಸ್ಟ್ರಿ ಇಲ್ಲಿದೆ, ಮೇಲ್ಗಡೆ ಹೋಗ್ತಿದ್ದೀವಿ. ಇಲ್ಲೇ ಒಂದು ಪುರಾತನ ಅಡಿಗೆ ಮನೆ ಐತಿ ನೋಡ್ರಿ, ಕಿಚನ್ ಐತಿ ನೋಡ್ರಿ. ಅವಾಗ ಬಳಸ್ತಿದ್ದಂತ ಪಾತ್ರೆಗಳಿವು. 1975ರಲ್ಲಿ ಒಂದು ದೊಡ್ಡ ಭೂಕಂಪ ನಡೆದು ಈ ಮಾನೆಸ್ಟ್ರಿಗೆ ಭಯಂಕರ ಹಾನಿ ಆಕೈತ್ರಿ. ಇಷ್ಟೆಲ್ಲಾ ಆಕ್ರಮಣಗಳಾಗಿದ್ರು ಮತ್ತ ಭೌಗೋಳಿಕ ಪರಿಣಾಮಗಳಾಗಿದ್ರು ಕೂಡ ಈ ಮಾನೆಸ್ಟ್ರಿ ಈಗಲೂ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಂಡೈತಿ. ನಾವೀಗ ಈ ಕೀ ಮಾನೆಸ್ಟ್ರಿಯನ್ನ ನೋಡ್ಕೊಂಡು ಇಲ್ಲೊಂದು ಸ್ಮಾಲ್ ಟ್ರೆಕ್ಕಿಂಗ್ ಪ್ಲೇಸ್ ಐತ್ರಿ ಹಿಂದ್ಗಡೆ, ಅಲ್ಲಿ ಹೊಂಟೀವಿ. ಹೋಗೋಣ. ಬೆಟ್ಟದ ಮ್ಯಾಗ ಅಂದ್ರ ಹಿಲ್ ಮ್ಯಾಗ ಸ್ನೋ ಫಾಲಿಂಗ್ ಆಗಕತ್ತೈತ್ರಿ, ಹಿಮ ಬೀಳಾಕತ್ತೈತಿ. ಅದ್ರ ಎಫೆಕ್ಟಿಗೆ ತಣ್ಣನ ಗಾಳಿ ಮುಖಕ್ಕೆ ಬಂದು ಹೊಡಿತೈತಿ. ಕಣ್ಣು, ಮೂಗು, ಕಿವಿ, ಬಾಯಿ ಎಲ್ಲನೂ ಹಿಂಗ ಕವರ್ ಮಾಡ್ಕೊಂಡೇವಿ.
ಬೆಟ್ಟಗಳ ತುದಿಯಲ್ರಿ ಹೈಟ್ ಕಾಣಿಸಕತ್ತೈತೆ ಸ್ನೋ ಫಾಲಿಂಗ್ ಅದು ಅಲ್ಲೆಲ್ಲ ಸ್ನೋ ಫಾಲಿಂಗ್ ಆಗತೈತಿ ಮೇ ಬಿ ಇನ್ನೂ ಸ್ವಲ್ಪ ಹೊತ್ತಿಗೆ ಈ ಕಡೆನೂ ಆಗಬಹುದು. ಸೊ ಈ ಕಡೆಯಿಂದ ಬಂದ್ಮೇಲೆ ಅಲ್ಲಿ ಹೋದ್ರೆ ಸ್ಟ್ಯಾಚ್ಯೂ ಅದಾವ, ಇಲ್ಲಿ ಹೋದ್ರೆ ಒಂದು ಮೆಟ್ಲಿದೆ, ವ್ಯೂ ಸಖತ್ತಾಗಿರುತ್ತೆ, ಹೋಗ್ಬೇಕು. ಬಿಗ್ ಚಾಲೆಂಜ್ ಏನಂದ್ರೆ ಈ ಪಾತ್ ಸ್ಲಿಪ್ ಆಗುತ್ತೆ, ಜರಿಯುತ್ತೆ, ಸ್ವಲ್ಪ ರಿಸ್ಕಿ ಪಾತ್ ಇದು. ಟ್ರೈ ಮಾಡೋಣ, ನೋಡೋಣ. ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಹೊತ್ತಲು ಸಗದಾಗ ಕಾಣಿಸುತ್ತೆ, ಬರೋದು ಕೂಡ ಅಷ್ಟ ತ್ರಾಸ. ಅದು ಕೀ ಮಾನೆಸ್ಟ್ರಿ, ವ್ಯೂ ಪಾಯಿಂಟ್ ಎಲ್ಲ ಬುದ್ಧಿಸ್ಟ್ ಟೆಂಪಲ್ ಇದೆ. ಪೂರ್ತಿ ಸ್ಪೀಟಿ ರಿವರ್ ಅದು. ಮಾಂಕಗಳ ಪ್ರತಿಮೆಗಳು ಸಿಗ್ತಾವು. ಇವುಗಳನ್ನ ನೋಡ್ಕೊಂಡು ನಾವು ಮತ್ತ ವಾಪಸ್ ಹೊಂಟೇವಿ. ಸ್ಕೂಲಿನ ಮಕ್ಕಳು ಫುಟ್ಬಾಲ್ ಆಡಕತ್ತಾರ ನೋಡ್ರಿ. ಇದಿಷ್ಟು ಕೆ ಮಾನೆಸ್ಟ್ರಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಿದ್ರು ಭಾಳ ಎಂಜಾಯ್ಮೆಂಟ್ ಮಾಡಿದ್ವಿ. ನೆಕ್ಸ್ಟು ನಮ್ಮ ಮುಂದಿನ ಪ್ಲೇಸು ಚೂಚುಮ್ ಬ್ರಿಡ್ಜ್. ಅದಕ್ಕಿಂತ ಮುಂಚೆ ಊಟ ಮುಗಿಸ್ಕೊಂಡು ನಾವು ಚೂಚುಮ್ ಬ್ರಿಡ್ಜ್ಗೆ ಹೋಗ್ತಿದ್ದೀವಿ. ಯಾರ್ಯಾರು ಮನೆ ಅಡುಗೆನ ಜರಿತೀರಿ ಬೈತೀರಿ ಅಂಥವ್ರಿಗೊಂದು ಸಲಹೆ ಏನಂತಂದ್ರೆ ದಯವಿಟ್ಟು ಅಂಥವ್ರು ಸರಿ ಹಿಮಾಲಯಕ್ಕೆ ಬಂದು ಹೋಗ್ಬೇಕ್ರಿ. ಮೈದಾ ಹಿಟ್ಟಿಂದು ನೂಡಲ್ಸು, ಅದ್ಯಾವುದು ಉಪ್ಪು ಖಾರ ಉಳ್ದೇ ಇರೋ ಫ್ರೈಡ್ ರೈಸು, ಇವನ್ನೆಲ್ಲ ತಿಂತಾ ಇದ್ರೆ ಮನೆ ಊಟದ ಮಹತ್ವ ಗೊತ್ತಾಗುತ್ತೆ. ಚೀಚಮ್ ಬ್ರಿಡ್ಜ್ ಏನೈತಲ್ರಿ, ಕೀ ಮಾನೆಸ್ಟ್ರಿಯಿಂದ ಬರೀ 5-6 ಕಿಲೋಮೀಟರ್ ಆಕೈತೆ ಅಷ್ಟ. ಗಾಡಿ ತುಂಬಾ ಸ್ಪೀಡ್ ಆಗಿ ಹೋಗಂಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಗಂಟೆ ಬೇಕು ಅಲ್ಲಿಗೆ ಹೋಗಕ. ವೆಲ್ಕಮ್ ಟು ಚೂಚಮ್ ಬ್ರಿಡ್ಜ್ ಅಂತ. ಇನ್ನೇನು ಅತಿ ಕೆಲವೇ ಸೆಕೆಂಡ್ಗಳಲ್ಲಿ ನಾವು ಚೂಚಮ್ ಬ್ರಿಡ್ಜ್ ಅನ್ನ ಎಂಟ್ರಿ ಆಗ್ತಿದ್ದೀವಿ. ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅನ್ನ ಈಗ ನಾವು ನೋಡ್ತೀವಿ. ಎರಡು 2001 ಚೂಚುಮ್ ಬ್ರಿಡ್ಜ್ನ ಶಿಲಾನ್ಯಾಸ ಮಾಡಿರೋದ್ರಿ ಇದು. ಈ ಚೂಚುಮ್ ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ನೋಡ್ರಿ, ಇಂಥವ್ರೆಲ್ಲ ಕಟ್ಸ್ಯಾರಂತ. ಈ ಚೀಚಮ್ ಅಂತ ಒಂದು ಊರೈತ್ರಿ ಇಲ್ಲೇ. ಆ ಚೀಚಮ್ ಮತ್ತು ಕಿಬ್ಬರ್ ನಡುವೆ ಈ ಬ್ರಿಡ್ಜ್ ಅನ್ನ ಕಟ್ಟಿರೋದ್ರಿಂದ ಇದಕ್ಕೆ ಚೀಚಮ್ ಬ್ರಿಡ್ಜ್ ಅಂತ ಕರೀತಾರ್ರಿ. ಸಮುದ್ರ ಮಟ್ಟದಿಂದ 4136 ಮೀಟರ್ ಎತ್ತರದಾಗಿರೋದ ಏಷ್ಯಾದ ಅತಿ ಎತ್ತರದ ಸೇತುವೆ ಈ ಚೀಚಮ್ ಬ್ರಿಡ್ಜ್. ನೋಡಿದ್ರ ಆಳ ಹಿಂಗಿದೆ. ಕೇವ್ ಇದೆ, ಕೇವ್ ಬೇರೆ ಇದೆ ಅಲ್ಲಿ.
ಈ ಕಮರಿ ಅಥವಾ ಆಳ ಐತಲ್ರಿ 1,000 ಫೀಟ್ ಡೆಪ್ತ್ ಐತಂತ. ಈ ಕಮರಿಗೆ ಒಂದು ಹೆಸರು ಐತಿ, ಸಾಂಬಾ ಲಾಂಬಾ ನಲ್ಲ ಅಂತ. ಈ ಸೇತುವೆಯನ್ನ ಕಟ್ಟಕ್ರಿ ಸುಮಾರು 12ರಿಂದ 15 ವರ್ಷ ಟೈಮ್ ತಗೊಂಡಾರ. 2017ರಾಗ ಇದನ್ನ ಸಾರ್ವಜನಿಕರ ಬಳಕೆಗೆ ಬಿಟ್ಟಿದ್ರು. 2025 ವೇಳೆಗೆ ಟಾರ್ ಕೆಳಕತ್ತಿತ್ತು. ಮೌಂಟೇನ್ ಮೇಲೆ ಸ್ನೋಫಾಲ್ ಆಗ್ತಿದೆ, ಅದ್ರ ಎಫೆಕ್ಟ್ ನಮ್ಗೆ ಈಗಲೂ ಕೂಡ ಆಗ್ತಿದೆ. ಇದ್ರ ಆಳ ನೋಡಿ. ಇದನ್ನೆಲ್ಲ ನೋಡ್ಕೊಂಡು ವಾಪಸ್ ಕಿಬ್ಬರ್ಗೆ ಹೋಗ್ಬೇಕಾಗಿತ್ರಿ. ದಾರ್ಯಾಗ ನಮ್ಮಂಗ ಬಂದಿದ್ದಂತ ಒಬ್ರು ಪ್ರವಾಸಿಗರ ಗಾಡಿ ಐಸ್ನ್ಯಾಗ ಸಿಕ್ಕಾಕೊಂಡಿತ್ತು. ಈ ಹಿಮಾಚಲ ಪ್ರದೇಶದ ಎಲ್ಲಾ ಟೂರಿಸ್ಟ್ ಈ ಕಡೆ ಬಂದಿರೋ ಬೇರೆ ಬೇರೆ ಡ್ರೈವರ್ಗಳು ಅವ್ರಿಗೆ ಸಹಾಯ ಮಾಡಿ, ನಮ್ ಡ್ರೈವರು ಹೋಗಿ ಸಹಾಯ ಮಾಡಿ ಫಸ್ಟ್ ಬಿಗಿನಿಂಗ್ ತಳ್ಳಾಕ್ ನೋಡಿದ್ರು ಆಗ್ಲಿಲ್ಲ. ಆಮೇಲೆ ಒಂದು ಜಿಪ್ಸಿನ ತಗೊಂಡು ಅದಕ್ಕೆ ಹಗ್ಗ ಕಟ್ಟಿ ಅವ್ರ ಕಾರನ್ನ ರೋಡ್ಗೆ ತಂಬಂದಿದ್ದಾಯ್ತು. ಇದಿಷ್ಟು ನಮ್ಮದು ಇವತ್ತಿನ ಪ್ರವಾಸರಿ. ಚೀಚಂ ಬೀಚ್ ಅಂತೂ ಆಸಮ್ ಅದ್ಭುತವಾಗಿತ್ತು. ಅದು ಭಾಳ ಮಾರ್ವಲಸ್, ತುಂಬ ವಂಡರ್ಫುಲ್ ಇತ್ತು. ಇನ್ನು ನಮ್ಮ ದೇಶದಲ್ಲಿ ತುಂಬ ಇದ್ದಾವೆ, ಅದರಲ್ಲಿ ಕೆಲವೊಂದಿಷ್ಟನ್ನ ನೋಡುವಂಥ ಸೌಭಾಗ್ಯ ಸಿಕ್ಕೈತೆ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀವಿ. ಮತ್ತು ಮುಂದಿನ ವಿಡಿಯೋದಾಗ ನಿಮ್ಮನ್ನು ಸಿಗ್ತೇವೆ, ನೋಡ್ತೀವಿ. ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕರಿ, ಜೈ ಜೈ ಶಂಕರಿ.